ಮಳೆಯನ್ನು ಕಟ್ಟಿ ಹಾಕುವ ಡಿಫೆನ್ಸ್ ಇದೆಯಾ? ಸೊ ಖಂಡಿತವಾಗಿ ಒಬ್ಬ ಅದ್ಭುತವಾದ ಆಟಗಾರ, ಈ ಭಾಗದ ಒಬ್ಬ ಅದ್ಭುತ ಪಾದಚಲನೆಯ ಅದ್ಭುತ ನೈಪುಣ್ಯತೆಯನ್ನು ಬೆಳೆಸಿಕೊಂಡಿರುವಂತಹ ಪ್ರತಿಭಾನ್ವಿತ ಆಟಗಾರ. ಎಡವಟ್ಟು ಡಿಫೆಂಡರ್ ಇಂದ ಬಂದಂತಹ ದೊಡ್ಡ ಮಟ್ಟದ ಎಡವಟ್ಟು. 12-10 in favor of Osmata. First aid ಬರ್ಲಿ. ಕಳೆದ ದಾಳಿಯಲ್ಲಿ ಒಂದು ಸೂಪರ್ ರೈಡ್ ಮಾಡಿದಂತಹ ದಾಳಿಗಾರ. ಇದು ಬೋನಸ್ ಟಚ್ ಮೇಲೆ ಮುಖ್ಯವಾಗಿ 3 ಅಂಕವನ್ನು ಪಡೆದುಕೊಂಡಿದ್ದಾರೆ ದಾಳಿಗಾರ ತಮ್ಮ ತಂಡದ ಜರ್ಸಿ ನಂಬರ್ 10. ಹೊಸಮಠ ತಂಡದ ಪರವಾಗಿ 4 ಡಿಫೆನ್ಸ್ ವಿಭಾಗ ಇರುವಾಗ ಖಂಡಿತವಾಗಿ ದಾಳಿಯನ್ನು ಸಂಘಟಿಸಿಕೊಂಡು ಕೊಂಚ ಕಷ್ಟ ಇದೆ. ಆದ್ರೂ ಕೂಡ ಡಿಫೆಂಡರ್ ಗಳನ್ನ ಭೇದಿಸಿಕೊಂಡು ಬರುವಂತಹ ತವಕದಲ್ಲಿ ದಾಳಿಗಾರ. ದ್ವಿತೀಯ ಸೆಮಿಫೈನಲ್ ಕಾಳಗದಲ್ಲಿ ಕ್ಯಾಪ್ಟನ್ ನಾಟ್ ಲಾಸ್ಟ್ 4 minutes ಫಾರ್ ಫುಲ್ ಟೈಮ್. ಕಡೆಯ 4 ನಿಮಿಷಗಳು ಇರುವಂತೆ, ಕಡೆಯ 4 ನಿಮಿಷಗಳು ಪಂದ್ಯಗಳು ಸಂದೇಶ. ಈ ಬಾರಿ ಸ್ಪಷ್ಟವಾಗಿ ಸೊ ಸಂದೇಶ ಖಂಡಿತವಾಗಿ ಒಂದು ಅದ್ಭುತ ಮಟ್ಟದ ಜಂಪಿಂಗ್ ಸ್ಕಿಲ್. 13-11 ಹೊಸಮಠ ಪರವಾಗಿ. ಹೊಸಮಠ 2 ಅಂಕಗಳ ಹೊಸಮಠದ 13 ಅಂಕಗಳು ಸ್ಪಷ್ಟವಾದಂತಹ 2 ಅಂಕದ ಸ್ವಚ್ಛತೆ ಮುನ್ನಡೆಯೊಂದಿಗೆ ಮತ್ತೆ ದಾಳಿಯೊಂದಿಗೆ ಬಾರಿ 4 ಡಿಫೆನ್ಸ್ ಅನ್ನು ಭೇದಿಸಿಕೊಳ್ಳುವ ತವಕದಲ್ಲಿ ಒಬ್ಬ ದಾಳಿಗಾರ. 3 ನಿಮಿಷದ ಅವಕಾಶ. ಸೊ ಖಂಡಿತವಾಗಿಯೂ 3 ನಿಮಿಷ ಇರುವಂತೆ ಮುನ್ನಡೆಯಲ್ಲಿ ಹೊಸಮಠ. ಶತ್ರುಗಳು ಹಾರಿಸಿದ ಕ್ಷಿಪಣಿಗಳನ್ನು ತನ್ನ ಐರನ್ ಡಾಟ್ ಪ್ರತಿರೋಧಗೊಡ್ಡಿ ಇಸ್ರೇಲ್ ಸೈನಿಕರ ಆ ಮನೋವೀರ್ಯವನ್ನು, ಆ ಚೈತನ್ಯವನ್ನು, ಆ ಶಕ್ತಿಯನ್ನು, ಆ ಧೈರ್ಯವನ್ನು ಆವಾಹಿಸಿಕೊಂಡು ಬಂದು ಈ ಮೂಲಕ ಹೊಸಮಠದ ಪ್ರತಿರೋಧ ಕೋಟೆಗೆ ಲಗ್ಗೆ ಇಟ್ಟವ ಸೇರ್ಪಡೆ ಮಣಿ ಏತಾನ ಪಣಿ 13-12 ಹೊಸಮಠ 1 ಅಂಕದ ಮುನ್ನಡೆಯಲ್ಲಿ ಹೊಸಮಠ. ಕಿರಣ್ the game changer, the powerful man, the big man, his man once again riding about in the left leg, the left corner. Back kick. Other last 2 minutes time still now. ಲಾಸ್ಟ್ ಸೂಪರ್ ಟ್ಯಾಕಲ್ ಓಪನ್ ಆಗಿದೆ. ಖಂಡಿತವಾಗಿ ಡಿಫೆಂಡರ್ಗಳು ಬಲಯುತವಾಗಿದ್ದಾರೆ. ಖಂಡಿತವಾಗಿ ಮನೆಯಿಂದ ಕಟ್ಟಿ ಹಾಕುವಂತ ಡಿಫೆಂಡರ್ಗಳು ಖಂಡಿತವಾಗಿದ್ದಾರೆ. ಮಣಿ ಈ ಬಾರಿ ಹೊಸಮಠದ ದಾಳಿಯನ್ನು ಮುಂದುವರಿಸಿಕೊಂಡರು. ಹ್ಯಾಂಡ್ ಟಚ್ ಮುಖೇನವಾಗಿ ಈ ಬಾರಿ ಪಂದ್ಯಾಕೂಟ ಮತ್ತೊಮ್ಮೆ ಬಲವಾಗುತ್ತಿದೆ, ಪವರ್ ಆಗುತ್ತಿದೆ, ಕಠಿಣವಾಗುತ್ತಿದೆ ಪ್ರೀತಿಯ ಪ್ರೇಕ್ಷಕರ. ಕಾರಣ ಇದು 2 ತಂಡಗಳ ಬಲದ ಪಂದ್ಯಾಟ. ಈ ಮೂಲಕ 13 ಎನ್ನುವಂತಹ ಸ್ಪಷ್ಟವಾದಂತಹ ಸಮಬಲದ ಹೋರಾಟವನ್ನು ಕೊಡುತ್ತಿದ್ದಾರೆ. ಏನಾಗಬಲ್ಲದು ಎನ್ನುವಂಥ ಕುತೂಹಲದ ಪ್ರಶ್ನೆಗೆ ಇಲ್ಲಿ ಪ್ರೇಕ್ಷಕರ ಹೃದಯವು ಕೂಡ ಒಮ್ಮೆ ಢವ. ಪ್ರೇಕ್ಷಕರ ಕಣ್ರೆಪ್ಪುಗಳು ಕೂಡ ಮುಚ್ಚದೆ ಪಂದ್ಯಾಟದ ಕಡೆ ಕೇಂದ್ರೀಕೃತವಾಗಿದೆ. ಕಾರಣ ಹೊಸಮಠ ಮಗ್ಗದೊಂದು ಕಡೆ, ಲಾಸ್ಟ್ ದಂಕ ಬಿಟ್ಟು ಕೊಡುವುದರಲ್ಲಿ ಯಶಸ್ವಿ. ಮತ್ತೊಮ್ಮೆ 14 ಇಂಚ್ ಮತ್ತೆ ಈಚ್ ಅಲ್ಲಿದೆ 14ರಲ್ಲಿ. ಸೊ ಖಂಡಿತವಾಗಿಯೂ ದ್ವಿತೀಯಾರ್ಧದ ಕೊನೆಯ ಕೆಲವು ನಿಮಿಷಗಳಲ್ಲಿರುವಾಗ ಮುನ್ನಡೆಯಲ್ಲಿ ಖಂಡಿತವಾಗಿ ಇತ್ತು ನಮ್ಮ ಹೊಸಮಠ. ಸೊ ಎಲ್ಲ ಅಂಕಗಳನ್ನು ಎದುರಾಳಿಗೆ ಬಿಟ್ಟುಕೊಡ್ತಾ ಇದೆ. ಸೊ ಖಂಡಿತ ಈಗ 14-14ರಲ್ಲಿ ಸಮಬಲದಲ್ಲಿದೆ. 14-14ರ ಸಮಬಲದ ಹೋರಾಟ ಮತ್ತೊಂದು ಕಡೆ ಏಕಾಂಗಿ ಆಟಗಾರ, ಭರವಸೆಯ ಆಟಗಾರ, ಅಂಕ ತರಬಲ್ಲಂತಹ ಪ್ರಬಲ ನೈಪುಣ್ಯತೆ ಇರುವಂತಹ ದಾಳಿಗಾರ. ದಾಳಿಯಲ್ಲಿ ಖಂಡಿತವಾಗಿ ಎದುರಾಳಿಯ ಭದ್ರಕೋಟೆಯನ್ನು ಸಿದ್ಧ ಮಾಡಿಕೊಂಡು ತಮ್ಮ ಅಂಕಣಕ್ಕೆ ಅಂಕ ತರಬಲ್ಲಂತಹ ನೈಪುಣ್ಯತೆ ಇರುವಂತಹ ದಾಳಿಗಾರ.
ದಾಳಿಯಲ್ಲಿ. ಖಂಡಿತವಾಗಿಯೂ, ಕಾರಣ ಶತ್ರುಗಳ ಸಂಖ್ಯೆ ಹೆಚ್ಚಾದಷ್ಟು ಅವನು ಹಬ್ಬಿ ಉರಿತಾನೆ, ಧಗ 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 ಅಂತ. ಇಲ್ಲಿ ಕಿರಣ್ ಖಂಡಿತ ಒನ್ ಅಂಡ್ ಓನ್ಲಿ ಪೀಸ್ ಅವನೊಬ್ಬ. ಓಹೋ, ಕಟ್ಟಿ ಹಾಕಿದ್ದಾರೆ ಮುಖೇನವಾಗಿ. ಸಂದೇಶ ಡಿಫೆನ್ಸ್ ನಲ್ಲೂ ಕೂಡ ಸಂದೇಶ್ 17-15 ಫೇವರ್ ಆಫ್ ಶಾಂತಿ ಶಾಂತಿ. 17-15 in favor of ಶಾಂತಿ ಅರ್ಕ. ಸೊ ಮನಿ ಸಮಯವನ್ನು ವ್ಯರ್ಥಗೊಳಿಸಿಕೊಂಡು ಸಮಯೋಚಿತ ಆಟದ ಮುಖೇನವಾಗಿ ಜಸ್ಮನ್ ಮರಿ the 17-15. 17-15 on here now once again to battle the point field of the Kabaddi court. ಕೋಟೆ ಮುಚ್ಚಿಕೊಂಡಿದೆ ಮನಿ. ಈ ಮೂಲಕ ಪ್ರೌಢವಾಗುತ್ತಿರುವ ಗ್ರ್ಯಾಂಡ್ ಫಿನಾಲೆಗೆ ಇಲ್ಲಿ ಎರಡು ತಂಡಗಳು